ಪ್ರತಿಭಟನೆ, ತಳ್ಳಾಟ, ನೂಕಾಟ, ಹೈಡ್ರಾಮಾ, ಹಲ್ಲೆ. ರೈತರು ಪೊಲೀಸರ ನಡುವೆ ಭಾರೀ ಗಲಾಟೆಯಾಗಿದೆ. ಪ್ರತಿಭಟನೆ, ತಳ್ಳಾಟ, ನೂಕಾಟ, ಹೈಡ್ರಾಮಾ, ಹಲ್ಲೆ. ರೈತರು ಪೊಲೀಸರ ನಡುವೆ ಭಾರೀ ಗಲಾಟೆ, ತಳ್ಳಾಟ. ರೈತರ ಕೊರಳಿಗೆ ಪಟ್ಟಿಗೆ ಕೈ ಹಾಕಿ ದೌರ್ಜನ್ಯ ಮಾಡಿದ್ರ. ರೈತರ ಮೇಲೆ ಪೊಲೀಸರು ಹಲ್ಲೆ ಮಾಡಿರುವ ಆರೋಪ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರು ಆಕ್ರೋಶ. ಕೆಐಎಡಿಬಿ ಭೂಸ್ವಾಧೀನ ವಿರೋಧಿಸಿ ರೈತರ ಹೋರಾಟ. ಭೂಸ್ವಾಧೀನ ವಿರೋಧಿಸಿ ರೈತರ ಹೋರಾಟ ನಡೀತಾ ಇದೆ. ಈ ಒಂದು ಘಟನೆಯಲ್ಲಿ ಪೊಲೀಸರಿಗೆ ಮತ್ತೆ ರೈತರಿಗೆ ತಳ್ಳಾಟ ಆಗಿದೆ. ಈ ಒಂದು ತಳ್ಳಾಟದಲ್ಲಿ ರೈತರ ಕೊರಳ ಪಟ್ಟಿಗೆ ಕೈ ಹಾಕಿ ದೌರ್ಜನ್ಯವನ್ನ ಮಾಡಿದ್ದಾರೆ ಪೊಲೀಸರು ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದ ಭವನದ ಎದುರು ಈ ಒಂದು ಘಟನೆ ನಡೆದಿದೆ. ಆಕ್ರೋಶ ಕೂಡ ಕೇಳಿ ಬರ್ತಾ ಇದೆ. ಕೆಐಎಡಿಬಿ ಭೂಸ್ವಾಧೀನ ವಿರೋಧಿಸಿ ರೈತರು ಹೋರಾಟವನ್ನ ನಡೆಸ್ತಾ ಇದ್ರು. ಭೂಸ್ವಾಧೀನ ವಿರೋಧಿಸಿ 45 ದಿನಗಳಿಂದ ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿದೆ. ಇವರು ಪ್ರೊಟೆಸ್ಟ್ ಅನ್ನ ನಡೆಸುವಂತಹ ಸಂದರ್ಭದಲ್ಲಿ ಪೊಲೀಸರು ಮತ್ತೆ ರೈತರಿಗೆ ಇಬ್ಬರಿಗೂ ಕೂಡ ಗಲಾಟೆ ಆಗಿದೆ, ತಳ್ಳಾಟ ಆಗಿದೆ, ನೂಕಾಟ ಆಗಿದೆ, ಹೈಡ್ರಾಮಾ, ಹಲ್ಲೆ ಎಲ್ಲವೂ ಕೂಡ ಆಗಿರುವಂಥದ್ದು. ರೈತರ ಕೊರಳ ಪಟ್ಟಿಗೆ ಕೈ ಹಾಕಿ ದೌರ್ಜನ್ಯ ಮಾಡಿದ್ದಾರೆ ಪೊಲೀಸರು. ನೇರ ಸಂಪರ್ಕದಲ್ಲಿ ಒಬ್ರು ರೈತರಿದ್ದಾರೆ, ಬೋರೇಗೌಡ ಸರ್. ನಮಸ್ತೆ. ಓಕೆ, ಕರೆ ಕಟ್ಟಾಗಿದೆ. ಸೊ ಇಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಸ್ವಲ್ಪ ಸಮಾಧಾನದಿಂದ ವರ್ತಿಸಬೇಕು. ಬಟ್ ಪರಿಸ್ಥಿತಿನ ನಿಯಂತ್ರಣ ಮಾಡಲೇಬೇಕು ಅಂದರೆ ಕೆಲವೊಮ್ಮೆ ಈ ರೀತಿ ಆಗೋದು ಸಹಜ. ಆದರೆ ಸ್ವಲ್ಪ ಮಾನವೀಯತೆನ ಇಟ್ಕೊಂಡು ಪೊಲೀಸರು ವರ್ತಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ರೈತರು ಬೈರೇಗೌಡ ಅವರು ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ಏನಾಗ್ತಾ ಇದೆ ಅಲ್ಲಿ? ಈ ಒಂದು ಘಟನೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸಿ. ಮೇಡಮ್, ನಾವು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಏನು ಇವತ್ತು 45ನೇ ದಿನದ ಹೋರಾಟವನ್ನು ಮುಂದುವರಿಸಿರುವಂತಹ ಸಂದರ್ಭದಲ್ಲಿ ರೈತರು ಏನೋ ಇವತ್ತು ಉಸ್ತುವಾರಿ ಮಂತ್ರಿಗಳು 45 ದಿನ ಆದ್ರೂ ಕೂಡ ಈ ಭಾಗಕ್ಕೆ ಬಂದಿರಲಿಲ್ಲ. ಬರ್ತಾರಂತೇಳಿ ನಾವು ಮುಂದೆ ಹೋದಂತ ಸಂದರ್ಭದಲ್ಲಿ ಪೊಲೀಸ್ನವರು ಏಕಾಏಕಿ ರೈತರ ಮೇಲೆ ಕೈ ಮಾಡಿದ್ದಾರೆ. ಯಾಕೆ ಏನಾದ್ರೂ ಗಲಾಟೆ ಆಯ್ತಾ? ಏನಾದ್ರೂ ಮಾತುಕತೆ ನಡೀತಾ? ಅವ್ರು ಹಲ್ಲೆ ಮಾಡೋದಕ್ಕೆ ಕಾರಣ ಏನು? ರೈತರು ಏನು ದನಕರುಗಳ ಸಮೇತ ಇವತ್ತು ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಬಂದಿದ್ದೇವೆ. ರೈತರು ಇನ್ನು ಶಿಡ್ಲಘಟ್ಟ ಭಾಗದಿಂದ ಏನು ಜನ ಬರ್ತಾ ಇದ್ರು, ಬರುವಂತ ಜನಕ್ಕೆ ಹೊಸಡ್ಡೆ ಅಂತ ಹೇಳಿ ಗ್ರಾಮದಲ್ಲಿ ತಡೆ ಹಿಡಿದಿದ್ರು. ತಡೆ ಹಿಡಿದಿದ್ದ ಕೇಳುವಂತ ಸಂದರ್ಭದಲ್ಲಿ ನುಗ್ಗುಲಾಟಾದಂತ ಸಂದರ್ಭದಲ್ಲಿ ಇಬ್ಬರು ಪೊಲೀಸ್ ಅಧಿಕಾರಿಗಳು ರೈತರ ಮೇಲೆ ಕೈ ಮಾಡಿದ್ದಾರೆ. ಇದನ್ನ ನಾವು ಖಂಡಿಸ್ತಾ ಇದ್ದೇವೆ. ಇಡೀ ರಾಜ್ಯಾದ್ಯಂತ ಕೂಡ ಇದನ್ನ ನಾವು ಖಂಡಿಸ್ತೇವೆ ಮೇಡಮ್.
ಈಗ 45 ದಿನದಿಂದ ನೀವು ಹೋರಾಟ ಮಾಡ್ತಾ ಇದ್ರಲ್ಲ, ಸೊ ಅಂತ ಸಂದರ್ಭದಲ್ಲಿ ನಿಮ್ಗೆ ಪೊಲೀಸರು ಸಹಾಯ ಮಾಡಿದ್ರ ಅಥವಾ ಅವಾಗಿಂದನೂ ನಡೀತಾನೆ ಇತ್ತ ಮಾತಿನ ಸಮರ ಏನಾದ್ರು? ಈಗ ಪೊಲೀಸ್ನವರು ಯಾವತ್ತೂ ಕೂಡ ಜಿಲ್ಲಾಡಳಿತ ಮತ್ತು ಸರ್ಕಾರದ ಜವಾಬ್ದಾರಿತವಾದ ಅಡಿಯಲ್ಲೇ ಇರ್ತಾರೆ ವಿನ ರೈತರ ಪರವಾಗಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ಅವರು ಉಸ್ತುವಾರಿ ಮಂತ್ರಿಗಳ ಜೊತೆಲಿ ಇರ್ತವೆ, ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಲಿ ಇರ್ತಾರೆ ವಿನ ರೈತನ ಜೊತೆಯಲ್ಲಿ ಯಾವತ್ತೂ ಕೂಡ ಎಲ್ಲಿ ಕೂಡ ಇಲ್ಲ. ಈ ಒಂದು ತಳ್ಳಾಟ ನೂಕಾಟದಲ್ಲಿ ಯಾರಿಗಾದ್ರೂ ಏನಾದ್ರೂ ಗಾಯ ಆಗಿದ್ಯಾ? ಈಗ ಒಬ್ಬ ರೈತನ ಭರತ್ ಅಂತ ಹೇಳಿ ರೈತನ ಕೈ ಮತ್ತು ಪರಿಚಿರುವಂತಹ ಗಾಯಗಳಾಗಿದ್ದಾವೆ. ಅವನಿಗೆ ಹಾಸ್ಪಿಟಲ್ ಕೂಡ ನಾವು ಫಸ್ಟ್ ಏಡ್ ಮಾಡಿಸ್ಕೊಂಡ್ಬಂದು ವಾಪಸ್ ಬಂದಿದ್ದೇವೆ. ಓಕೆ, ಇನ್ನು ಯಾವ ರೀತಿಯ ಉಗ್ರ ಪ್ರತಿಭಟನೆಯನ್ನ ನೀವು ನಡೆಸ್ತೀರಾ? ಈಗ ನಾವು ಏನು ನಮ್ಮ ಭೂಮಿ ರೈತರಿಗೆ ಸಿಗುವವರೆಗೂ ಕೂಡ ಹೋರಾಟವನ್ನು ಹಂತದ ರೀತಿಯಲ್ಲಿ ಯಾವ ರೀತಿಯಲ್ಲ ಉಗ್ರವಾದಂತ ರೀತಿಯಲ್ಲಿ ಹೋರಾಟ ಮಾಡ್ತೇವೆ. ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ವಿಶೇಷವಾಗಿ ಹೋರಾಟದ ಜಿಲ್ಲೆ. ನೀರಿನ ವಿಚಾರದಲ್ಲಿ ಇಡೀ ರಾಷ್ಟ್ರ ನೋಡುವಂತ ಬೆಂಗಳೂರಿನ 7 ಗಂಟೆಗಳ ಕಾಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಬಂದ್ ಮಾಡಿದಂತ ಜಿಲ್ಲೆ ಇವತ್ತು. ಇಂತಹ ಹೋರಾಟಗಳಿಗೆ ನಾವು ಮುಂದೆ ನಾಂದಿ ಆಡ್ತೇವೆ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.